ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆಯ ಮೂಲಕ ಮಕ್ಕಳ ಹಕ್ಕುಗಳ ಕುರಿತು ಜಾಗೃತಿ ಕಾರ್ಯಕ್ರಮ. ಇಂದು ಬೀದರ್ ಜಿಲ್ಲೆಯ ಬಕ್ಕಚೂಡಿ ಗ್ರಾಮದ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಬೆಂಗಳೂರು ಗ್ರಾಮೀಣ ಶಿಕ್ಷಣ ಮತ್ತು ಅಭಿವೃದ್ಧಿ ಸಂಸ್ಥೆ ಮತ್ತು ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ಸಮುದಾಯಗಳ ಸಮಗ್ರ ಮತ್ತು ಸಬಲೀಕರಣ ಯೋಜನೆ ಅಡಿಯಲ್ಲಿ ಮಕ್ಕಳ ಹಕ್ಕುಗಳ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿದ್ಯಾರ್ಥಿನಿ ಮೇರಿನ ತಂದೆ ಮನೋಹರ್ ಅವರ ಮೂಲಕವಾಗಿ ಪ್ರಾರ್ಥನೆ ಗೀತೆ ಹಾಡಿ ಹೂಗುಚ್ಛ ನೀಡಿ ಗಣ್ಯರನ್ನು ಸ್ವಾಗತಿಸಲಾಯಿತು. ನಂತರದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹೇಶ್ ಪಾಟೀಲ್ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಶಾಲೆ ಸಿಬ್ಬಂದಿ ವರ್ಗದವರ ಮೂಲಕ ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಸುಮತಿ ರುದ್ರ ಮೇಡಂ ಅವರು ಮಾತನಾಡಿ, ಈ ಒಂದು ಯೋಜನೆಯ ಸದುಪಯೋಗವನ್ನು ಎಲ್ಲಾ ಪಾಲಕರು ಪಡೆಯಬೇಕು ಎಂದು ಸ್ಫೂರ್ತಿ ನೀಡಿದರು. ಅದೇ ರೀತಿಯಲ್ಲಿ ಡಾನ್ ಬಾಸ್ಕೋ ಸಂಸ್ಥೆಯಿಂದ ಫಾದರ್ ಸ್ಟೀವನ್ ಲಾರೆನ್ಸ್ ಇವರ ನಿರ್ದೇಶನದ ಮೇರೆಗೆ ಜಿಲ್ಲಾ ಸಂಯೋಜಕರಾದ ಮಧುಕರ್ ಸರ್ ಅವರು ಮಕ್ಕಳ ಹಕ್ಕುಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹೇಶ್ ಪಾಟೀಲ್ ಹಾಗೂ ಶಾಲೆಯ ಮುಖ್ಯ ಗುರುಗಳಾದ ಸುಮಿತ್ ರುದ್ರ ಮೇಡಂ, ವಿದ್ಯಾವತಿ ಮೇಡಂ, ವಿಶ್ವನಾಥ್ ಸರ್, ಡಾನ್ ಬಾಸ್ಕೋ ಜಿಲ್ಲಾ ಸಂಯೋಜಕರು ಮಧುಕರ್ ಯಲನೂರ್, ಡಾನ್ ಬಾಸ್ಕೋ ಸಂಸ್ಥೆಯ ಬಕ್ಕಚೌಡಿ ಸಂಯೋಜಕರಾದ ಸುಕೀರ್ತಾ ಜೈಶೀಲ್ ಹಾಗೂ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತರು, ಮಕ್ಕಳು, ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು. स्वागत है स्वागत है स्वागत है स्वागत है माथे पे तिलक लगा कर हम माथे पे तिलक लगा कर हम बदले अपने सितारे हैं बदले अपने कर तेरा नाम प्रभु ಅಲ್ಲೆಲ್ಲ ಮಕ್ಕಳು ಇಲ್ಲಿ ಬೇಸಿಗೆ ಶಿಬಿರ ಮಾಡಿದ್ರು. ಆಮೇಲೆ ಮಕ್ಕಳು ಒಟ್ಟು ಬಿಸಿಲಾಗ ಓಡಾಡಬಾರ್ದು, ಎಷ್ಟು ಕಾಳಜಿ ಮಾಡ್ತು ನೋಡ್ರಿ. ನಾವು ಹಡೆದ ಮಕ್ಕಳು, ನಮ್ಮ ಮನೆ ಮಕ್ಕಳಿಗೆ ಸರ್ಕಾರ, ಇಂಥ ಸಂಘ ಸಂಸ್ಥೆಗಳು ಎಲ್ಲರೂ ಅಲ್ಲಿ ಕಾಳಜಿ ಮಾಡಿ ಮಗು ಒಂದು ಉತ್ತಮ ರೀತಿಯಲ್ಲಿ ಬೆಳಿಬೇಕು ಅನ್ನುವಂಥದ್ದು ಸರ್ಕಾರ ಉದ್ದೇಶ ಇದೆ, ನಮ್ಮ ಉದ್ದೇಶನೂ ಇದೆ. ಯಾವ ತಾಯಿದ್ರು ಕನಸೆಲ್ಲ ಹೇಳ್ರಿ, ಎಲ್ಲರ ಕನಸೇನಿದೆ, ನಮ್ಮ ಮಗ ಒಳ್ಳೆ ರೀತಿಯಿಂದ ಗೌರ್ಮೆಂಟ್ ಜಾಬ್ ಪಡಿಬೇಕು, ನನ್ನ ಮಗ ಒಳ್ಳೆ ಹುದ್ದೆ ಪಡಿಬೇಕು, ನನ್ನ ಮಗ ಒಳ್ಳೆ ವ್ಯಕ್ತಿ ಆಗಬೇಕು, ನನ್ನ ಮಗ ದಷ್ಟಪುಷ್ಟವಾಗಿ ಬೆಳಿಬೇಕು, ಹಿಂಗೆಲ್ಲ ಅದನ್ನ ಎಲ್ಲ ತಾಯಿಂದರಿಗೆ ಆ ಆಸೆಯನ್ನ ಈಡೇರಿಸಬೇಕಾದ್ರೆ ಬರೀ ಶಿಕ್ಷಣ ಸಂಸ್ಥೆಯಿಂದ ಆಗಲ್ಲ, ಯಾವುದರ ಒಂದು ಇಂಥ ಒಂದು ಕೇಂದ್ರದಿಂದ ಆಗಲ್ಲ, ಎಲ್ಲರೂ ಕೂಡಿ ದುಡಿದಾಗ ಮಾತ್ರ ಮಗು ಒಂದು ಸರ್ವತೋಮುಖ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಅದು ಮಾನಸಿಕವಾಗಿ ರೆಡಿ ಆಗಬೇಕು, ದೈಹಿಕವಾಗಿ ರೆಡಿ ಆಗಬೇಕು, ಮತ್ತೆ ಶೈಕ್ಷಣಿಕವಾಗಿ ಸಹಿತ ಮಗು ಮುಂದುವರಿಬೇಕು. ಅಂತೆಲ್ಲ ಮಾಡ್ಬೇಕಾದ್ರೆ ನಾವು ಇಂಥವ್ರ ಜೊತೆ ಕೈ ಜೋಡಿಸಿ, ಇಂಥ ಸಂಸ್ಥೆಗಳಿಗೆ ನಾವೆಲ್ಲ ಕೈ ಜೋಡಿಸಿ ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳ್ಸೋದಾಗ್ಲಿ, ಈ ಕೋಚಿಂಗ್ ಕಳ್ಸೋದಾಗ್ಲಿ ಕೇರ್ಲೆಸ್ ಮಾಡಬಾರ್ದು.
ನೋಡಿ ಎಷ್ಟು ಜನ ಮಕ್ಕಳಿದ್ರು ಪಾಪ ಮೇಡಮ್ ಅವ್ರು 3 ದಿವಸದಿಂದ ನನಗೂ ಫೋನ್ ಮಾಡ್ತಾ ಇದ್ದಾರೆ, ನಿಮಗೂ ಎಲ್ಲ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಕರಿತಾ ಇದ್ದಾರೆ. ಅವ್ರು 4 ಗಂಟೆಗೆಲ್ಲ ಬಂದು ಇಲ್ಲಿ ನಿಂತು 5 ಗಂಟೆಗೆ ಕ್ಲಾಸ್ ನಿಲ್ಸಕ್ಕೆ 6 ಗಂಟೆಗೆ ಬರ್ತಾರೆ. ಮನಂತೂ ಯಾರು ಇದ್ದಿಲ್ಲ, ಒಬ್ಬರೇ ನಿಂತಾರೆ ಮಕ್ಕಳಿಗೆ ಗಾಂಧಿಗೆ ಗೊತ್ತು. ಎಷ್ಟು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ನೀವು ಕೈ ಜೋಡಿಸಿದ್ದಾದ್ರೆ ಮಕ್ಕಳು ಒಂದು ಒಳ್ಳೆ ಶಿಕ್ಷಣ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸಂಸ್ಕೃತ ಶ್ಲೋಕ ಇದೆ, ನ ಚೋರಹಾರಂ ನ ಚ ರಾಜಹಾರಂ, ನ ಚೋರಹಾರಂ ನ ಚ ರಾಜಹಾರಂ, ನ ಭಾತೃವಾಜ್ಯಂ ನ ಚ ಭಾರಕಾರಿ, ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳ್ತಾರೆ. ನ ಚೋರಹಾರಂ ಇಷ್ಟು ಮಗ ಭಾಳ ಹೋದ್ರೆ. ಆಮೇಲೆ ನಮ್ಮ ಡಾನ್ ಬಾಕ್ಸರ್ ಇದ್ರಿಗೂ ಹೆಮ್ಮೆ ಅನ್ನಿಸ್ತದ, ಭಾಳ ಕ್ರಿಯಾಶೀಲರ. ಮತ್ತು ಮಕ್ಕಳಿಗೆ ಏನಾದರೂ ಹೇಳಬೇಕು, ಏನಾದರೂ ಓದಿಸ್ಬೇಕು ಅಂತೇಳಿ ನಮ್ಮ ಒಂದು ಸಹಕಾರದೊಂದಿಗೆ ಅವರು ಏನೇನೋ ಕೆಲಸನ ಕಟ್ಕೊಂಡು ಬಂದಾರೆ. ಇಂಗ್ಲೀಷ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಭಾಷೆ ಇರ್ಬೋದು, ಪ್ರತಿಯೊಂದು ಮಕ್ಕಳಿಗೆ ರಜೆಯಲ್ಲಿ ಮರ್ತು ಹೋಗ್ಬಾರ್ದು, ಮಕ್ಕಳು ಕಲಿಬೇಕು, ಒಂದು ಗ್ಯಾಪ್ ಆಗ್ಬಾರ್ದು ಅಂತ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಮನೆ ಕುಂತ್ರು ಹೇಳ್ಬೋದಿತ್ತು, ಹೇಳಿದಂತ ಎಲ್ಲ ಸುಳ್ಳು ಹೇಳ್ಬೇಕಾದ್ರೆ ನಾ ಬಂದಾಗ ನೋಡ್ತಾ ಇದ್ದೀನಿ, ಒಂದು ದಿವಸ ತಪ್ಪಿಲ್ಲ. ಹಾಗೆ ಅವರು ಅಷ್ಟಂತ ಒಂದು ಕಳಕಳಿಯಿಂದ ಸೇವೆ ಮಾಡ್ಲಿಕ್ಕೆ ಬಂದಾರ. ಅದಕ್ಕೆ ಅವರ ಸೇವೆಯನ್ನು ನೀವೆಲ್ಲ ಸದುಪಯೋಗಪಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಮಾತನ್ನ ಹೇಳ್ತೇನೆ. ಕಡೆಗಣಿಸಿದರೆ ಕಾದಿದೆ ಆಪತ್ತು, ಮಕ್ಕಳೇ ಈ ದೇಶದ ನಿಜ ಸಂಪತ್ತು, ಕಡೆಗಣಿಸಿದರೆ ಕಾದಿದೆ ಆಪತ್ತು. ಹೋಗುವೆವು ನಾವು ಶಾಲೆಗೆ, ಕಳುಹಿಸಬೇಡಿ ನಮ್ಮನ್ನ ಕೂಲಿಗೆ. ಹೋಗುವೆವು ನಾವು ಶಾಲೆಗೆ, ಕಳುಹಿಸಬೇಡಿ ನಮ್ಮನ್ನ ಕೂಲಿಗೆ. ಮಕ್ಕಳನ್ನು ಮಕ್ಕಳನ್ನಾಗಿ ನೋಡಿ, ಕೂಲಿ ಕಾರ್ಮಿಕರಾಗಿ ಅಲ್ಲ. ಮಕ್ಕಳನ್ನು ಮಕ್ಕಳನ್ನಾಗಿ ನೋಡಿ, ಕೂಲಿ ಕಾರ್ಮಿಕರಾಗಿ ಅಲ್ಲ. ಸೊ ಈ ವಿಷಯನೂ ಸಹ ನಿಮಗೆ ಗೊತ್ತಿರಬೇಕು. ಯಾವ ಮಗು 14 ವರ್ಷದೊಳಗಿನ ಮಗು ಯಾವುದೋ ಒಂದು ದಾಬಾ, ಬೇಕರಿ, ಕಿರಾಣಾ ಅಂಗಡಿ, ಫ್ಯಾಕ್ಟ್ರಿ, ಇನ್ನಿತರ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಮಗುವನ್ನ ನಾವು ಬಾಲಕಾರ್ಮಿಕ ಮಗು ಅಂತ ಕರೀತೇವೆ. ಎಲ್ಲರಿಗೂ ಏನದ ಎಲ್ಲರೂ ಹೇಳ್ಬೇಕು ಜೋರಾಗಿ. ಮಕ್ಕಳ ಸಹಾಯವಾಣಿ ಸಂಖ್ಯೆ 1098. ಪೊಲೀಸ್ ಸಹಾಯವಾಣಿ ಸಂಖ್ಯೆ 112 112. ಬದುಕುವ ಹಕ್ಕು ಅಥವಾ ಜೀವಿಸುವ ಹಕ್ಕು ಅಂತ ಕರೀತೀವಿ. ಎರಡನೇದು ರಕ್ಷಣೆ ಹೊಂದುವ ಹಕ್ಕು. ಹುಟ್ಟು ಆದ ನಂತರ ನಮ್ಮ ರಕ್ಷಣೆಯನ್ನ ಹೊಂದುವಂತಹ. ಮೂರನೇದು ಭಾಗವಹಿಸುವಿಕೆ ಹಕ್ಕು. ನಾಲ್ಕನೇದು ಅಭಿವೃದ್ಧಿ ಹೊಂದುವ ಹಕ್ಕು. ಸೊ ಈ 4 ಪ್ರಮುಖ ಹಕ್ಕುಗಳನ್ನ ನಮಗೆ ಶಾಸನಬದ್ಧವಾಗಿ, ಸಂವಿಧಾನಾತ್ಮಕವಾಗಿ ಮಕ್ಕಳಿಗೆ ಕೊಟ್ಟಿರುವಂತಹ ಹಕ್ಕುಗಳು. ಸೊ ಬದುಕುವ ಹಕ್ಕಿನಲ್ಲಿ ನಾವು ಏನ್ ನೋಡ್ತೇವೆ ಅಂತಂದ್ರೆ, ಮೊದಲೆಲ್ಲ ಇತ್ತು